ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್. ಸೊ ರೀಸೆಂಟಾಗಿ ಒಂದು ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದು ಯಾವುದು ಅಂತಂದರೆ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಸೊ ಇವರು ಎರಡು ಪೋಸ್ಟನ್ನು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಕಿರಿಯ ಸಹಾಯಕರು ಮತ್ತು ಅಟೆಂಡರ್, ಇವೆರಡು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಈ ನೋಟಿಫಿಕೇಷನಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಇದೆ ಮತ್ತು ಈ ಅಪ್ಲಿಕೇಶನ್ ಹಾಕೋಕ್ಕೆ ಅವ್ರದ್ದು ವಿದ್ಯಾರ್ಹತೆ ಏನಿರಬೇಕು ಮತ್ತು ಏಜ್ ಲಿಮಿಟ್ ಏನಿದೆ ಮತ್ತು ಅಪ್ಲಿಕೇಶನ್ ಎಂಡ್ ಡೇಟ್ ಯಾವಾಗಿದೆ, ಅಪ್ಲಿಕೇಶನ್ ಹಾಕೋಕ್ಕೆ ಫೀ ಎಷ್ಟು ಮತ್ತು ಸ್ಯಾಲ್ರಿ ಪೇ ಸ್ಕೇಲ್ ಎಷ್ಟಿದೆ ಮತ್ತು ಇದ್ರದ್ದು ನೋಟಿಫಿಕೇಷನ್ ಟೋಟಲ್ ಇವ್ರದ್ದು ಸಿಲೆಬಸ್ ಏನಿದೆ ಅಂತಂದು ಎಲ್ಲ ನಾವು ಒಂದು ಸರಿ ನೋಡ್ಕೊಂಬರೋಣ. ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದು ಕಿರಿಯ ಸಹಾಯಕರಿಗೆ 62 ಪೋಸ್ಟ್ ಇದ್ದಾವೆ ಮತ್ತು ಅಟೆಂಡರ್ಗೆ 12 ಪೋಸ್ಟ್ ಇದೆ. ಸೊ ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ವಿದ್ಯಾರ್ಹತೆ ಬಂದು ಕಿರಿಯ ಸಹಾಯಕರ ಹುದ್ದೆಗೆ ಡಿಗ್ರಿ ಆಗಿರಬೇಕು ಮತ್ತು ಅದರಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು. ಸೊ ಅಟೆಂಡರ್ ಹುದ್ದೆಗೆ ಬಂದು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಅದರಲ್ಲೇ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸದರಿ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರತಕ್ಕದ್ದು. ಅಂದರೆ ಇವರು SSLCಯಲ್ಲಿ ಕಂಪಲ್ಸರಿಯಾಗಿ ಒಂದು ಕನ್ನಡ ಸಬ್ಜೆಕ್ಟ್ ಇರಲೇಬೇಕಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಅವ್ರದ್ದು ವಯೋಮಿತಿ ಬಂದು ಕನಿಷ್ಠ 18 ವರ್ಷ ಇರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ ಅವ್ರಿಗೆ 40 ವರ್ಷ ಇರುತ್ತೆ. ಅಲ್ಲಿವರೆಗೂ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. SC ST ಬಂದು ಆಮೇಲೆ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗದವರಿಗೆ 38 ವರ್ಷಗಳು, ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ, ಜನರಲ್ ಕ್ಯಾಟಗರಿಗೆ ಬಂದು 35 ವರ್ಷ ಇವ್ರದ್ದು ವಯೋಮಿತಿ ಇರುತ್ತೆ. ಆಮೇಲೆ ಅಗತ್ಯ ಅರ್ಹತೆ ಏನಿದೆ ಅಂತಂದರೆ ಅಭ್ಯರ್ಥಿಗಳು ಕರ್ನಾಟಕ ನಿವಾಸಿಗಳಾಗಿದ್ದು ಕನ್ನಡ ಭಾಷೆ ಬರೆಯಲು ಮತ್ತು ಓದಲು ಬಲ್ಲವರಾಗಿರಬೇಕು. ಅಂದರೆ ಇವರು ಕರ್ನಾಟಕದವರಾಗಿರಬೇಕು ಮತ್ತು ಕನ್ನಡ ಭಾಷೆ ಬರೆಯಲು ಓದಲು ಇವ್ರಿಗೆ ಬರಬೇಕು. ಸೊ ಅಂಥವ್ರಿಗೆ ಮಾತ್ರ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಆಮೇಲೆ ಅರ್ಜಿ ಸಲ್ಲಿಕೆಯ ವಿಧಾನ ಮತ್ತು ಸಲ್ಲಿಕೆಗೆ ಕೊನೆಯ ದಿನಾಂಕ. ಸೊ ಇವರು ಒಂದು ಅವ್ರದ್ದು ವೆಬ್ಸೈಟನ್ನು ಮೆನ್ಷನ್ ಮಾಡಿದ್ದಾರೆ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಮತ್ತು ಒಂದು ಹೆಲ್ಪ್ಲೈನ್ ಕೂಡ ಬಿಟ್ಟಿದ್ದಾರೆ. ಏನರ ನಿಮ್ಗೆ ಇದರಲ್ಲಿ ನೋಟಿಫಿಕೇಷನಲ್ಲಿ ಕುಂದುಕೊರತೆ ಏನರ ಸಮಸ್ಯೆಗಳಿದ್ದರೆ ಈ ಹೆಲ್ಪ್ಲೈನ್ ನಂಬರಿಗೆ ಮಾತಾಡ್ಬೋದು. ಅದು ಟೈಮಿಂಗ್ ಮೆನ್ಷನ್ ಮಾಡಿದ್ದಾರೆ, 10 ಗಂಟೆಯಿಂದ ಮಾರ್ನಿಂಗ್ 10 ಗಂಟೆಯಿಂದ ಈವ್ನಿಂಗ್ 6 o'clockವರೆಗಿನ ಇವರು ಅಟೆಂಡ್ ಮಾಡ್ತಾರೆ ಕಾಲ್ಗಳನ್ನ. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಇದು ಸ್ಟಾರ್ಟ್ ಆಗೋದು 20/8/2025ರಿಂದ. ಇದು ಕೊನೆಯ ದಿನಾಂಕ ಬಂದು 10/9/2025ವರೆಗೆ ಇರುತ್ತೆ. ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು 10/9/2025 ಅವತ್ತಿರುತ್ತೆ. ನಿಗದಿಪಡಿಸಿದ ಅರ್ಜಿ ಪರೀಕ್ಷಾ ಶುಲ್ಕ GST ಒಳಗೊಂಡಿರುತ್ತದೆ. ಇದ್ರಾಗೆಲ್ಲ ಬಂತು, GST ಬಂತು, ಅವ್ರದ್ದು ಅಪ್ಲಿಕೇಶನ್ ಶುಲ್ಕ ಬಂತು. ಆಮೇಲೆ ಫೀಸ್, ಈ ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಬಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದವರಿಗೆ 750 ರೂಪಾಯಿ ಇರುತ್ತೆ. ಅದು ಯಾವುದಂದರೆ ಕಿರಿಯ ಸಹಾಯಕರಿಗೆ. ಅಟೆಂಡರಿಗೆ ಬಂದು 600 ರೂಪಾಯಿ ಇರುತ್ತೆ. ಆಮೇಲೆ ಅಂಗವಿಕಲರಿಗೆ ಮತ್ತು ಮಾಜಿ ಸೈನಿಕರಿದ್ದರೆ ಅವ್ರಿಗೆ ಕೂಡ ಸೇಮ್ ಇರುತ್ತೆ, 750. ಅಟೆಂಡರಿಗೆ ಬಂದು 600 ರೂಪಾಯಿ. ಆಮೇಲೆ ಜನರಲ್ ಕ್ಯಾಟಗರಿಗೆ ಬಂದು ಕಿರಿಯ ಸಹಾಯಕರುಗಳಿಗೆ 1000 ರೂಪಾಯಿ ಇರುತ್ತೆ. ಅಟೆಂಡರಿಗೆ 800 ರೂಪಾಯಿ ಇದೆ. ಸೊ ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವುದಾದ್ರೂ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಮತ್ತು UPI ಮತ್ತು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಯಾವ ಥರ ಆದರೂ ಮಾಡ್ಬೋದು. ಅದು 10/9/2025 ರಾತ್ರಿ 11:59 ಒಳಗಾಗಿ ಇರಬೇಕಂತ ಹೇಳ್ತಿದ್ದಾರೆ. ಸೊ ಈ ಥರ ಇದು ಶುಲ್ಕ ಪಾವತಿಸಲು ಪ್ರೊಸೆಸ್ ಇದೆ. ಆಮೇಲೆ ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಕರೆಪತ್ರಗಳು ಸಿಲೆಬಸ್ ಬಂದು ಈ ಥರ ಇರುತ್ತೆ. ಲಿಖಿತ ಪರೀಕ್ಷೆಗೆ ಹಾಜರಾಗಲು ಬ್ಯಾಂಕು ತೀರ್ಮಾನಿಸಿದ ಮಾನದಂಡದ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಕರೆಪತ್ರಗಳನ್ನು ಕಳುಹಿಸಲಾಗುವುದು. ಕಿರಿಯ ಸಹಾಯಕರುಗಳ ಹುದ್ದೆಯ ಅಭ್ಯರ್ಥಿಗಳು ಕನ್ನಡ ಭಾಷೆ, ಸಾಮಾನ್ಯ ಆಂಗ್ಲ ಭಾಷೆ, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತ ಸಂವಿಧಾನ, ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಪಟ್ಟ ಲಿಖಿತ ಪರೀಕ್ಷೆ ಬರೆಯಬೇಕಾಗಿರುತ್ತದೆ.
ಅಟೆಂಡರ್ ಹುದ್ದೆಯ ಅಭ್ಯರ್ಥಿಗಳು ಕನ್ನಡ ಭಾಷೆ ಓದಲು ಬರೆಯುವುದಕ್ಕೆ ಸಾಮಾನ್ಯ ಜ್ಞಾನ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆಯಬೇಕಾಗಿರುತ್ತದೆ. ಪರೀಕ್ಷೆಯಲ್ಲಿನ ಅವರ ಸಾಧನೆಯ ಆಧಾರದ ಮೇಲೆ ಬ್ಯಾಂಕಿನ ಮಾನದಂಡನೆಯಂತೆ ಸಂದರ್ಶನ ಪತ್ರವನ್ನು ಕಳುಹಿಸಲಾಗುವುದು. ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನದಲ್ಲಿ ಅಭ್ಯರ್ಥಿಗಳ ಸಾಧನೆ ಆಧರಿಸಿ ಆಯ್ಕೆ ಮಾಡಲಾಗುವುದು. ಈ ಥರ ಅವರು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಪೇ ಸ್ಕೇಲ್ ಬಂದು ಕಿರಿಯ ಸಹಾಯಕರ ಹುದ್ದೆಗೆ 61,300ರಿಂದ ಹಿಡಿದು ಟೋಟಲ್ಲಾಗಿ 1,12,900 ರೂಪಾಯಿವರೆಗೂ ಇದೆ. ಅಟೆಂಡರ್ ಹುದ್ದೆಗೆ ಬಂದು 44,225ರಿಂದ ಹಿಡಿದು 83,700ವರೆಗೂ ಇದೆ. ಆಮೇಲೆ ಇದರಲ್ಲಿ ಆಡಳಿತ ಮಂಡಳಿಯ ತೀರ್ಮಾನದ ರೀತ್ಯ ತುಟ್ಟಿ ಭತ್ಯೆ, ನಗರ ಪರಿಹಾರ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ನೀಡಲಾಗುವುದು. ಸೊ ಈ ಥರ ನಿಮಗೆ ಸಂಬಳ ಸಿಗುತ್ತೆ. ಈ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇದು ಸಾಮಾನ್ಯ ಸೂಚನೆಗಳು ಅಂತಂದು ಕೊಟ್ಟಿದ್ದಾರೆ. ಇದನ್ನು ನೀವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೋಬೇಕಾಗುತ್ತೆ. ಅಂಚೆ ಇಲಾಖೆಯಿಂದ ಅಥವಾ ಇನ್ಯಾವುದೇ ರೀತಿಯಲ್ಲಿ ಪತ್ರಗಳು ತಲುಪಲು ತಡವಾದರೆ ಅಥವಾ ತಲುಪದಿದ್ದರೆ ಬ್ಯಾಂಕ್ ಜವಾಬ್ದಾರಿಯಾಗಿರುವುದಿಲ್ಲ. ಅಂದರೆ ಯಾವುದೇ ರೀತಿ ನಿಮ್ಗೆ ಪೋಸ್ಟ್ ಮುಖಾಂತರ ಲೇಟಾಗಿ ಪೋಸ್ಟ್ ಮುಟ್ಟಿದ್ರೂ ಅದಕ್ಕೆ ಇವರು ಜವಾಬ್ದಾರಿಯಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಂದರ್ಶನದ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಸ್ಥೆಯಿಂದ ಎಂಪ್ಲಾಯರ್ ನಿರಪೇಕ್ಷಣಾ ಪತ್ರ ಸಲ್ಲಿಸಬೇಕು. ಅಭ್ಯರ್ಥಿಗಳು ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. ಅಭ್ಯರ್ಥಿಗಳ ಅರ್ಹತೆ, ಲಿಖಿತ ಪರೀಕ್ಷೆ, ಸಂದರ್ಶನ ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಆಡಳಿತ ಮಂಡಳಿಯ ತೀರ್ಮಾನವೇ ಅಂತಿಮ. ಈ ಕುರಿತು ಪತ್ರ ವ್ಯವಹಾರವನ್ನು ಮಾನ್ಯ ಮಾಡುವುದಿಲ್ಲ. ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಯಾಂಕಿನ ಹಾಲಿ ಇರುವ ಅಥವಾ ಮುಂದೆ ಪ್ರಾರಂಭಿಸುವ ಕರ್ನಾಟಕ ರಾಜ್ಯದ ಯಾವುದೇ ಶಾಖೆ ಕಚೇರಿಯಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಅಂದರೆ ಆಯ್ಕೆಯಾಗಿರ್ತಾರಲ್ಲ ಆ ಅಭ್ಯರ್ಥಿಗಳು ಇವ್ರದ್ದು ಆಫೀಸ್ ಇರುತ್ತೆ, ಶಾಖೆ ಕಚೇರಿಯಲ್ಲಿರುತ್ತೆ, ಅಲ್ಲಿ ಹೋಗಿ ಕೆಲಸ ಕಂಪಲ್ಸರಿ ಮಾಡ್ಬೇಕಂತಂದು ಹೇಳ್ತಾ ಇದ್ದಾರೆ. ಸೊ ಈ ಥರ ಇದು ಜಾಬ್ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಕರ್ನಾಟಕದ ಕನ್ನಡಿಗರಿಗೆ ಕನ್ನಡ ಪ್ರಾಮುಖ್ಯತೆಯಾಗಿ ಒಂದು ಜಾಬ್ ನೋಟಿಫಿಕೇಷನ್ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಬೋದು. ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನೀವು ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.